ದೇವರಿಗೆ ಸ್ತೋತ್ರವನ್ನು ಹೇಳ್ತಾ ಜೀವ ಬುಗ್ಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಈ ದಿನದ ಸಂದೇಶವನ್ನು ಕಲಿಯೋದಕ್ಕೆ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಮಧುರವಾದ ಹೆಸರಿನಲ್ಲಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವು ಬದುಕಿ ಉಳಿದಿರೋದು ಯೆಹೋವನ ಕರುಣೆ, ಆತನ ಕೃಪಾವರಗಳು ನಿಂತು ಹೋಗುವ ಎಂಬುದ ಹಾಗೆ ದೇವರ ವಾಕ್ಯ ಹೇಳುತ್ತೆ. ಆ ಮೇರೆಗೆ ಸ್ವಾಮಿ ನಮ್ಮನ್ನು ಕಾಪಾಡಿ ರಕ್ಷಿಸಿದ್ದಾರೆ. ಆದ್ದರಿಂದ ದೇವರಿಗೆ ಸ್ತೋತ್ರವನ್ನು ಹೇಳ್ತಾ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶ್ರಯಿಸಲಿ. ಈಗ ನಾವು ಈ ದಿನದ ಸಂದೇಶದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕ್ರಿಸ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಎಷ್ಟು ಸಮಯನೇ ಸಾಕಾಗ್ತಿಲ್ಲ ಅಂತ ಹೇಳುವಂಥ ಜನರ ಬಗ್ಗೆ ನೀವು ಕೇಳಿದ್ದೀರಾ, ಅಥವಾ ನೀವು ಯಾವತ್ತೂ ಹಂಗೆ ಹೇಳ್ತಾ ಇರ್ತೀರಾ, ಅಯ್ಯೋ ಸಮಯನೇ ಸಾಕಾಗೋದಿಲ್ಲ ಅಂತ. ಸರಿ, ಬನ್ನಿ ಈ ದಿನದ ಸಂದೇಶವನ್ನು ನಾವು ಕೇಳೋ ಮುನ್ನ ನಮ್ಮ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡುವ. ಕೃಪೆಯಲ್ಲಿ ಐಶ್ವರ್ಯಭರಿತನಾಗಿರುವಂಥ ಪರಲೋಕದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ರಾತ್ರಿಯೆಲ್ಲ ಸುಖವಾದ ನಿದ್ದೆಯನ್ನು ಕೊಟ್ಟು ಕಾಪಾಡಿ ರಕ್ಷಿಸಿದ್ದಿ. ಉದಯದಲ್ಲೆದ್ದು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಈ ಸಂದೇಶದಲ್ಲಿ ನಿನ್ನ ಪ್ರಸನ್ನತೆ ದಯಪಾಲಿಸಿ ನಿನ್ನ ಮಕ್ಕಳನ್ನು ಈ ವಾಕ್ಯದ ಮೂಲಕವಾಗಿ ನೀವು ಬಲಪಡಿಸರೆಂದು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡುತ್ತೇನೆ ಸ್ವಾಮಿ, ಆಮೇನ್. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಒಂದು ಸಾರಿ ಸೈತಾನನು ಅಂದರೆ ಲೂಸಿಫರನು ತುರ್ತು ಸಭೆಯನ್ನು ಕರೀತಾನೆ. ಏನಂತ ತುರ್ತು ಸಭೆಯನ್ನು ಕರೀತಾನೆ, ಯಾರನ್ನು ಕರೀತಾನೆ ಅಂತ ಹೇಳಿದ್ರೆ, ಲೂಸಿಫರನ ಎಲ್ಲ ದೂತರನ್ನ, ಅಂದರೆ ದೇವಗಳು, ಪಿಶಾಚಿಗಳು, ಪೀಡೆ ಅದು ಇದು ಅಂತೆಲ್ಲ ನಾವೇನು ಕರಿತೀವಲ್ಲ, ಸೊ ರಾಕ್ಷಸ ಅದು ಇದು ಅಂತ ಹೇಳಿ, ಸೊ ಎಲ್ಲರನ್ನ ಕರಿತಾ, ಬನ್ರೋ ಒಂದು ಅರ್ಜೆಂಟ್ ಒಂದು ತುರ್ತು ಸಭೆ ಇದೆ, ನೀವೆಲ್ಲರೂ ಕಡ್ಡಾಯವಾಗಿ ಬರಬೇಕು ಅಂತ ಹೇಳಿ ಆತನ ಒಂದು ಆಹ್ವಾನವನ್ನು ಕೊಡ್ತಾನೆ. ಈ ಒಂದು ತುರ್ತು ಸಭೆಗೆ ಎಲ್ಲ ದೇವಗಳು, ಪಿಶಾಚಿಗಳು, ಕುಟ್ಟಿ ದೇವ, ದೊಡ್ಡ ದೇವ, ಸಣ್ಣ ಎಲ್ಲ ದೇವಗಳು ಒಟ್ಟಾಗಿ ಬಂದು ಸೇರಿಕೊಳ್ತಾರೆ. ಸೊ ಸೇರಿಕೊಂಡಾಗ ಆ ಒಂದು ಸಮ್ಮೇಳನವನ್ನು ಉದ್ಘಾಟಿಸುತ್ತಾ ಆತನ ಒಂದು ಭಾಷಣವನ್ನು ಮಾಡ್ತಾನೆ. ಯಾರು? ಲೂಸಿಫರ್. ಓಕೆ, ಇದೊಂದು ಕತೆ, ಆದರೆ ಇದರಲ್ಲಿ ತುಂಬ ಸತ್ಯಾಂಶ ಇದೆ. ಆದುದರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳ್ದೆ ಭಾಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸರಿ, ಆಯಿತು. ಆತನ ಸಮ್ಮೇಳನವನ್ನು ಉದ್ಘಾಟನಾ ಸಮಾರಂಭದಲ್ಲಿ ಒಂದು ವಿಚಾರಗಳನ್ನು ಅಥವಾ ಒಂದು ಭಾಷಣವನ್ನು ಮಾಡ್ತಾನೆ. ಆ ಭಾಷಣ ಏನು ಅಂತೇಳಿ ನಾನು ಇಲ್ಲಿ ಓದ್ತೀನಿ, ನೀವು ಕೇಳಿಸ್ಕೋಬೇಕು, ಸರಿನಾ? ಓಕೆ, ಮೊದಲನೇದಾಗಿ ನಮಗೆ ಪೂರ್ತಿಯಾಗಿ ಕ್ರೈಸ್ತರನ್ನು ಸಭೆಗಳಿಗೆ ಹೋಗದಂತೆ ತಡೆ ಹಿಡಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದು ಒಂದು ಮೊದಲನೇ ವಿಚಾರ. ಆಮೇಲೆ ಅದನ್ನು ಹೇಳ್ತಾ ಇದ್ದಾನೆ, ಕ್ರೈಸ್ತರು ಸತ್ಯವೇದವನ್ನು ಓದಲು ಮತ್ತು ಅದರ ಸತ್ಯತೆಗಳನ್ನು ಅರಿತುಕೊಳ್ಳೋದನ್ನು ತಡೆಯಲು ಸಾಧ್ಯ ಆಗ್ತಾ ಇಲ್ಲ. ಮೊದಲೇದು ಚರ್ಚಿಗೆ ಹೋಗೋದು ನಿಲ್ಸೋಕ್ಕಾಗ್ತಾಯಿಲ್ಲ. ಎರಡನೇದು ಬೈಬಲ್ ರೀಡಿಂಗ್ ಮಾಡಿ ಅದರ ಸತ್ಯವನ್ನು ತಿಳ್ಕೊಳ್ಳೋದನ್ನು ನಿಲ್ಸೋಕ್ಕಾಗ್ತಾ ಇಲ್ಲ. ಮೂರನೇದಾಗಿ ತಮ್ಮ ರಕ್ಷಕನೊಟ್ಟಿಗೆ ಆತ್ಮೀಯವಾದಂಥ ಸಂಬಂಧವನ್ನು ಹೊಂದುವುದನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಮ್ಮೆ ಅವರು ಕ್ರಿಸ್ತ ಯೇಸುವಿನ ಸಂಬಂಧ ಅಥವಾ ಸಂಪರ್ಕವನ್ನು ಹೊಂದಿದ್ದೇ ಆದರೆ ನಮ್ಮ ಶಕ್ತಿ ಅವ್ರ ಮೇಲೆ ಏನು ಮಾಡೋ ಹಾಗಿಲ್ಲ. ಮತ್ತೆ ಆತನು ಹೇಳ್ತಾನೆ, ಆದುದರಿಂದ ಅವರು ತಮ್ಮ ಸಭೆಗಳಿಗೆ ಹೋಗಲಿ, ಅವರು ತಮ್ಮಲ್ಲಿ ಭೋಜನ ಕೂಟಗಳನ್ನು ಏರ್ಪಡಿಸಿಕೊಳ್ಳಲಿ. ಆದರೆ ನೀವು ಮಾಡತಕ್ಕದ್ದೇನಪ್ಪ ಅಂದರೆ ಅವರ ಸಮಯವನ್ನು ಕದ್ಕೋಬೇಕು. ಅವ್ರ ಸಮಯವನ್ನು ನೀವು ಕದ್ದುಕೊಳ್ಳ್ರಿ ಎಂಬುದಾಗಿ ಆತನೇ ಹೇಳ್ತಾನೆ. ಸೊ ಅವ್ರನ್ನ ನೀವು ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂಥರ ಬ್ಯುಸಿ, ಅಂದರೆ ಯಾವಾಗಲೂ ಅವರು ಕಾರ್ಯನಿರತರಾಗಿರುವಂತೆ ಅವ್ರನ್ನ ನೀವು ಮಾಡಬೇಕು. ಅವ್ರಿಗೆ ಸಮಯನೇ ಸಿಕ್ಕಬಾರ್ದು, ಯಾವುದಕ್ಕೂ ಸಮಯ ಸಿಕ್ಕಬಾರ್ದು, ಆ ರೀತಿ ನೀವು ಮಾಡಿ ಎಂಬುದಾಗಿ ಆತನ ಹೇಳ್ತಾನೆ. ಸೊ ನೀವು ಮಾಡಬೇಕಾದ ವಿಷಯಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನೀವು ಈ ಯಾವ ಕ್ರೈಸ್ತರು ಅಂದರೆ ಸಾಮಾನ್ಯವಾಗಿ ಆದಿ ಸಭೆ ಅಂದರೆ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದಾಗ ಸಭೆ ಏನು ಪ್ರಾರಂಭವಾಯ್ತಲ್ಲ, ಆದಿ ಸಭೆ ಅಥವಾ ಅಪೋಸ್ತಲರಿದ್ದಂಥ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಆದಿ ಸಭೆಯಲ್ಲಿ ಜನ ಏನು ಮಾಡ್ತಾಯಿದ್ರು ಅಂದರೆ ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾಯಿದ್ರು. ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಹೀಗೆ ಸುವಾರ್ಥ ಸೇವೆ ಇತ್ಯಾದಿಗಳಲ್ಲಿ ಅವರು ತಮ್ಮ ಜೀವನವನ್ನು ಕಳೀತಾ ಇದ್ರು. ಸುವಾರ್ತೆ ಭಾಳ ವೇಗವಾಗಿ ಹಬ್ಬುತ್ತಾ ಇತ್ತು. ಇದರಿಂದ ಸೈತಾನನಿಗೆ ಭಾಳ ಹೆಡ್ಡೇಕ್ ಆಗುತ್ತೆ. ಅವನು ತನ್ನ ಕಮಿಟಿನ ಕರೆದ್ಬಿಟ್ಟು ಈ ಎಲ್ಲ ವಿಚಾರಗಳನ್ನು ಹೇಳ್ತಾನೆ. ಸೊ ಈಗ ಆ ಒಂದು ಎಲ್ಲ ದೇವಗಳು
ಈ ಸೈತಾನನನ್ನು ಅಥವಾ ಲೂಸಿಫರ್ನನ್ನು ಕೇಳ್ತಾರೆ ಏನಂತ, ಸರಿ ನೀನೇನೋ ಹಿಂಗೆಲ್ಲ ಹೇಳ್ದೆ, ಬಟ್ ನಾವು ಏನು ಮಾಡಬೇಕು ನಮ್ಗೆ ಕ್ಲಿಯರಾಗಿ ಹೇಳು, ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅವ್ರು ಕೇಳ್ತಾರೆ. ಆವಾಗ ಸೈತಾನ ಕೆಲವೊಂದು ಅಂಶಗಳನ್ನು ಹೇಳ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ಭಾಳ ಚೆನ್ನಾಗಿದೆ ಇದು, ನೀವು ಕೇಳಿಸ್ಕೊಳ್ಳಿ. ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೋಡ್ರಿ, ಮೊದಲನೇದಾಗಿ ಜನರಿಗೆ ಅಂದರೆ ಕ್ರೈಸ್ತರಿಗೆ ಅವರ ಜೀವಿತಕ್ಕೆ ಅಷ್ಟು ಅವಶ್ಯವಿಲ್ಲದ ವಿಷಯಗಳಿಗೆ ಅವರ ಮನಸ್ಸನ್ನು ಸೆಳೀರಿ. ಅದೇನು ಯೂಸ್ ಇಲ್ಲ, ಬಟ್ ಆದರೂ ಅವ್ರ ಮನಸ್ಸು ಅದಕ್ಕೆ ಹೋಗ್ಬೇಕು. ಅವರ ಬುದ್ಧಿ ಮನಸ್ಸು ಯಾವಾಗಲೂ ಕಾರ್ಯನಿರತವಾಗುವಂತೆ ಹೊಸ ಹೊಸ ಯೋಜನೆಗಳನ್ನು ನೀವು ಹಾಕ್ರಿ. ಎರಡನೇದಾಗಿ ಅವರು ಖರ್ಚು ಮಾಡಿ ಮಾಡಿ ಸಾಲ ಮಾಡಿ ಮಾಡಿ ಮಾಡ್ತಾನೇ ಇರೋ ಹಂಗೆ ಮಾಡ್ರಿ. ಓಕೆ, ಆ ರೀತಿ ಅವ್ರನ್ನ ಪ್ರೋತ್ಸಾಹ ಮಾಡಿರಿ. ಮೂರನೇದಾಗಿ ಅವರ ಪತ್ನಿಯರು ಹೆಚ್ಚು ಸಮಯ ಉದ್ಯೋಗಕ್ಕೆ ಹೋಗುವಂತೆ ಅವಕಾಶ ಮಾಡಿರಿ. ಮತ್ತು ಪುರುಷರು ಪ್ರತಿ ವಾರ 6 ರಿಂದ 7 ದಿನ ಎಲ್ಲ ಅವ್ರು ಕೆಲಸ ಮಾಡಬೇಕು, ಆ ಥರ. ಆಮೇಲೆ ಅವ್ರಿಗೆ OT ಅಂದರೆ ಓವರ್ ಟೈಮ್ ಡ್ಯೂಟಿ ಸಿಕ್ಕುವಂತೆ ಅವರು ಓವರ್ ಟೈಮ್ ಕೆಲಸ ಮಾಡಿ ಹೆಚ್ಚು ಹಣ ಸಂಪಾದನೆ ಮಾಡುವಂತೆ ಅವ್ರ ಮನಸ್ಸನ್ನು ನೀವು ಬ್ಯುಸಿ ಮಾಡಬೇಕು. ಅವ್ರ ಜೀವನ ಶೈಲಿಯನ್ನು ಅಂದರೆ ಅವ್ರ ಲೈಫ್ ಸ್ಟೈಲನ್ನ ನೀವು ಚೇಂಜ್ ಮಾಡಿರಿ. ಆಮೇಲೆ ಅವರು ತಮ್ಮ ಮಕ್ಕಳ ಜೊತೆಯಲ್ಲಿ ಸಮಯ ಕಳೆಯದಂತೆ ಅವ್ರನ್ನ ನೀವೇನು ಮಾಡಬೇಕು, ಬ್ಯುಸಿ ಮಾಡಬೇಕು. ಆಮೇಲೆ ಅವರ ಕುಟುಂಬಗಳಲ್ಲಿ ಕೊರತೆಯನ್ನುಂಟು ಮಾಡಿ ಅವರು ತಮ್ಮ ಕೆಲಸದ ಒತ್ತಡದಿಂದ ತಪ್ಪಿಸಿಕೊಳ್ಳೋಕ್ಕೆ ಆಗಬಾರ್ದು ಅವ್ರಿಗೆ. ಆ ರೀತಿ ಅವ್ರನ್ನ ಕೆಲಸದ ಒತ್ತಡದಲ್ಲಿ ಸಿಕ್ಕಾಕ್ಸ್ರಿ. ಆಮೇಲೆ ಅವರ ಬುದ್ಧಿ ಮತ್ತು ಮನಸ್ಸುಗಳಿಗೆ ಹೆಚ್ಚಾದ ಒತ್ತಡವನ್ನು ಅಥವಾ ಉತ್ತೇಜನವನ್ನು ಕೊಟ್ಟು ದೇವರ ಶಾಂತವಾದಂಥ ಮೃದು ಅಥವಾ ಮೆಲು ನುಡಿಯು ಅವರ ಕಿವಿಗಳಲ್ಲಿ ಅಥವಾ ಮನಸ್ಸಲ್ಲಿ ಅಥವಾ ಹೃದಯದಲ್ಲಿ ಅದು ಕೇಳಿಸದಂತೆ ಮಾಡಿರಿ. ಅಂದರೆ ಅವ್ರ ಮನಸ್ಸನ್ನೆಲ್ಲ ಬ್ಲಾಕ್ ಮಾಡಿರಿ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಅವರು ವಾಹನ ಚಾಲನೆ ಮಾಡುವಾಗ ಅಂದರೆ 4 ವೀಲರ್ 2 ವೀಲರ್ ಎಲ್ಲ ಓಡಿಸುವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅವರು ಆ ವಾಹನಗಳನ್ನು ಓಡಿಸುವಾಗ ಅವರು CD-ಗಳನ್ನ ಹಾಕ್ಕೊಂಡು ಇಲ್ಲ FM ರೇಡಿಯೋಗಳನ್ನ ಹಾಕ್ಕೊಂಡು ಇಲ್ಲ ಇನ್ನೊಂದು ಮತ್ತೊಂದು ಈ ಥರವಾದಂಥ ಲೌಕಿಕ ಹಾಡುಗಳನ್ನು ಮ್ಯೂಸಿಕ್ನ ಅವ್ರು ಕೇಳಬೇಕು. ಅದಕ್ಕೂ ಸತ್ಯವೇದಕ್ಕೂ ಏನು ಸಂಬಂಧ ಇರಬಾರ್ದು. ಆ ರೀತಿ ಅವರು ಯಾವಾಗಲೂ ಬ್ಯುಸಿಯಾಗಿ ಆ ಹಾಡುಗಳನ್ನು ಕೇಳ್ಕೊಂಡೇ ಕಾಲ ಕಳಿಬೇಕು. ಆ ರೀತಿಯಾಗಿ ಮಾಡಿರಿ. ಆಮೇಲೆ ಅವರು ಹೋಗುವಂಥ ಶಾಪಿಂಗ್ ಮಾಲ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಅಲ್ಲೆಲ್ಲ ದೊಡ್ಡದಾಗಿ ಜೋರಾಗಿ ಹಾಡುಗಳು, ಮ್ಯೂಸಿಕ್, ರಾಕ್ ಮ್ಯೂಸಿಕ್, ಪಾಪ್ ಮ್ಯೂಸಿಕ್, ಆ ಥರವಾದಂಥ ಮ್ಯೂಸಿಕ್ಗಳನ್ನ ಅಲ್ಲಿ ಯಾವಾಗಲೂ ಇರುವಂತೆ ನೀವು ನೋಡ್ಕೊಳ್ರಿ. ಆಮೇಲೆ ಹೀಗೆ ಮಾಡಿದ್ರೆ ಅವರ ಬುದ್ಧಿ ಮನಸ್ಸುಗಳಲ್ಲಿ ಲೌಕಿಕ ಜ್ಞಾನವನ್ನು ಅವರು ಧ್ಯಾನಿಸುತ್ತಾ ಕ್ರಿಸ್ತನೊಟ್ಟಿಗೆ ಸಂಬಂಧವನ್ನು ಕಡಿಮೆ ಮಾಡ್ತಾ ಬರ್ತಾರೆ. ಕೊನೆಗೆ ಆ ಕ್ರಿಸ್ತನ ಸಂಬಂಧದಲ್ಲಿ ಅವ್ರೇನು ಮಾಡ್ತಾರೆ, ಮುರಿದು ಬೀಳ್ತಾರೆ. ಸೊ ಹೀಗೆ ಮಾಡ್ರಿ. ಆಮೇಲೆ ಮತ್ತೆ ಇನ್ನೂ ಮುಂದುವರೆದಾತನ ಹೇಳ್ತಾನೆ, ಬೆಳಿಗ್ಗೆ ಎದ್ದಿದ ತಕ್ಷಣವೇ ಅವ್ರು ಇನ್ನೇನು ಬೈಬಲ್ ತೆಗೆದು ಓದಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಅಂದ್ಕೊಳ್ತಿರ್ತಾರೆ. ಆದ್ದರಿಂದ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಅವ್ರು ಟೀಪಾಯಿಗಳ ಮೇಲೆ ನ್ಯೂಸ್ ಪೇಪರ್ ಇರಬೇಕು, ಇಲ್ಲ ಮ್ಯಾಗ್ಝಿನ್ಗಳಿರಬೇಕು. ಅವರು ಬೈಬಲ್ಗೆ ಬದಲಾಗಿ ನ್ಯೂಸ್ ಪೇಪರ್ಗಳು ಮ್ಯಾಗ್ಝಿನ್ಗಳನ್ನ ಓದ್ಕೊಂಡು ಕುತ್ಕೋಬೇಕು. ಅವ್ರ ಮನಸ್ಸುಗಳು ಯಾವಾಗಲೂ 24x7 ಏನು 24 ತಾಸೇನು ನ್ಯೂಸ್ ಚಾನಲ್ ಅಂದರೆ 24x7 ನ್ಯೂಸ್ ಚಾನಲ್ ಅಂತ ಬರ್ತಾವಲ್ಲ, ಆ ನ್ಯೂಸ್ ಚಾನಲ್ಗಳನ್ನು ಹಾಕಿ ನ್ಯೂಸ್ ಚಾನಲ್ಗಳು ಆಲ್ 24x7 ಬ್ಯುಸಿಯಾಗಿ ಒಂದಲ್ಲ ಒಂದು ನ್ಯೂಸ್ಗಳನ್ನ ಕೊಡ್ತಾ ಇರೋ ಹಾಗೆ ನೀವು ಮಾಡಿರಿ. ಅದನ್ನೇ ಅವ್ರು ಏನು ಮಾಡಬೇಕು, ನೋಡ್ತಾ ಇರಬೇಕು. ಚಾನಲ್ಗಳನ್ನ ಚೇಂಜ್ ಮಾಡ್ತಾ ಅದನ್ನೇ ನೋಡಬೇಕು ಹೊರತು ಅವ್ರು ಬೈಬಲ್ನ ಓದಬಾರ್ದು. ಓಕೆ, ಅವರು ವಾಹನವನ್ನು ನಡೆಸ್ಕೊಂಡು ಹೋಗುವಾಗ ಆ ಕಡೆ ಈ ಕಡೆ ಎಲ್ಲ ಏನು ವಾಲ್ ಪೋಸ್ಟರ್ಗಳು ಏನು ಎಲ್ಲ ಜಾಹೀರಾತುಗಳನ್ನು ಅಂಟಿಸ್ರಿ. ಅವ್ರ ಮನಸ್ಸೆಲ್ಲ ಏನು ಆಗಬೇಕು ಅಂತ ಹೇಳಿದ್ರೆ ಆ ಜಾಹೀರಾತುಗಳಿಗೆ ಕಡೆಗೆ ಹೋಗ್ತಾ ಇರಬೇಕು. ಅಂದರೆ ಅದು ಯಾವುದೇ ಆಗಿರ್ಬೋದು, ಅದು ಏನು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವುದೇ ಥರವಾದಂಥ ಅಡ್ವರ್ಟೈಸ್ಮೆಂಟ್. ಈಗ ಕಾರ್ ಇರೋನಿಗೆ ಅವ್ನು ಅನ್ಕೋಬೇಕು ಮನಸ್ಸಲ್ಲಿ, ಓಕೆ ಆ ಕಾರ್ ಚೆನ್ನಾಗಿದೆ ನೋಡಿ, ಇದಕ್ಕಿಂತ ಅದು ತೊಗೋಬೇಕು ನಾನು ಅಂತ. ಬೈಕ್ ಇರೋನು ಅನ್ಕೋಬೇಕು, ಈ ಬೈಕಿಂದ ಹೊಸ ಮಾಡೆಲ್ ಬಿಟ್ಟವನೇ, ಹೊಸ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದನ್ನು ತೊಗೋಬೇಕು ಅಂತ. ಸೊ ಆ ರೀತಿಯಾಗಿ ಅವ್ರ ಮನಸ್ಸನ್ನು ನೀವೇನು ಮಾಡಿರಿ, ಮಂಕ್ ಮಾಡಿರಿ. ಆಮೇಲೆ ಅವ್ರ ಮೇಲ್ ಬಾಕ್ಸ್ಗಳಲ್ಲಿ, ಇಂಟರ್ನೆಟ್ಗಳಲ್ಲಿ ಕೆಲಸಕ್ಕೆ ಬಾರದೇ ಇರೋವಂಥ ಬೇರೆ ಬೇರೆ ವಿಷಯಗಳು ಅಥವಾ ಲಾಟ್ರಿ ಟಿಕೆಟ್ಗಳ ಬಗ್ಗೆ ಅಲ್ಲಿ ಮೆಸೇಜ್ಗಳು ಅಥವಾ ಏನೋ ಸ್ಪೆಷಲ್ ನ್ಯೂಸ್ ಅಂತ ಹೇಳಿದ್ರೆ ಯಾವುದಾದ್ರೂ ಡಿಸ್ಕೌಂಟ್ ಜಾಹೀರಾತುಗಳು, ಬೈ 1 get 1 ಫ್ರೀ, ಇದು ತೊಗೊಂಡ್ರೆ ಅದು ಫ್ರೀ, ಅದು ತೊಗೊಂಡ್ರೆ ಅದು ಫ್ರೀ, ಈ ಥರವಾದಂಥ ವಸ್ತುಗಳು. ಆಮೇಲೆ ಉಚಿತ ಫ್ರೀ ಅನ್ನುವಂಥ ಒಂದು ನ್ಯೂಸ್ಗಳು ಅಥವಾ ಅಡ್ವರ್ಟೈಸ್ಗಳು. ಸೊ ಈ ಥರವಾದಂಥವುಗಳನ್ನು ನೀವು ಹಾಕ್ರಿ. ಆಮೇಲೆ
ಮ್ಯಾಗ್ಝಿನ್ಗಳಲ್ಲಿ ಚಂದ ಚಂದದ ತೆಳುವಾದ ಹುಡುಗಿಯರ ಚಿತ್ರಗಳನ್ನು ನೀವು ಹಾಕ್ರಿ. ಅದನ್ನು ನೋಡೋದ್ರ ಮುಖಾಂತರವಾಗಿ ಅನೇಕ ಪುರುಷರಿಗೆ ಏನಾಗಬೇಕು, ತಮ್ಮ ಹೆಂಡತಿಯರ ಬಗ್ಗೆ ಒಂದು ರೀತಿ ಮನಸ್ಸಲ್ಲಿ ಕೆಟ್ಟ ಅಭಿಪ್ರಾಯ, ಅಯ್ಯೋ ನನ್ನ ಹೆಂಡತಿ ನೋಡೋಕ್ಕೆ ಚೆನ್ನಾಗಿಲ್ಲ ಅನ್ನೋ ಒಂದು ಕೆಟ್ಟ ಆಲೋಚನೆಗಳು ಬರಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳಗಳು ಪ್ರಾರಂಭವಾಗುತ್ತೆ, ಕುಟುಂಬಗಳು ಒಡೆದು ಹೋಗುತ್ತೆ. ಈ ಥರವಾದಂಥವುಗಳನ್ನು ನೀವು ಮಾಡ್ರಿ ಎಂಬುದಾಗಿ ಸೈತಾನ ತನ್ನ ಮಕ್ಕಳಿಗೆ ಅಥವಾ ತನ್ನ ದೂತರಿಗೆ ಅಥವಾ ಎಲ್ಲ ದೆವ್ವಗಳಿಗೆ ಹೇಳ್ತಾ ಇದ್ದಾನೆ. ಆಮೇಲೆ ಜನರು ಯಾವಾಗಲೂ ಇಂಡೋರ್ ಗೇಮ್ಸ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಅಂದರೆ ಈಗ ಕ್ರಿಕೆಟ್ಗಳಾಗಿರ್ಬೋದು ಇತ್ಯಾದಿ ಇತ್ಯಾದಿ ಅವುಗಳಲ್ಲೇ ಅವ್ರು ಏನು ಮಾಡಬೇಕು, ತಮ್ಮ ಮನಸ್ಸನ್ನು ಒಂಥರ ಹುಚ್ಚೆದ್ದು ಕುಣಿಬೇಕು ಅವರು. ಅಥವಾ ಇಂಡೋರ್ ಗೇಮ್ಗಳು, ಮನೆ ಒಳಗಡೆ ಆಡುವಂತಹ ಕೆಲವೊಂದು ಆಟಗಳು, ಅಂಥವುಗಳಿಗೆ ಅಂಥ ಮನೋರಂಜನೆಗಳಿಗೆ ಅವ್ರು ಏನು ಮಾಡಬೇಕು, ಅದರಲ್ಲಿ ಅವರು ಆಯಾಸ ಅಥವಾ ಪ್ರಯಾಸ ಪಟ್ಟು ಇರಬೇಕು. ಆಮೇಲೆ ರಜೆ ದಿನಗಳು ಬಂದರೆ ಅಲ್ಲಿ ಇಲ್ಲಿ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಅಂತ ಹೋಗಬೇಕು. ಆದರೆ ಆ್ಯಕ್ಚುಲಾಗಿ ಅವ್ರು ಪ್ರಕೃತಿ ಸೌಂದರ್ಯವನ್ನು ಸವಿದು ದೇವರನ್ನು ಮಹಿಮೆ ಪಡಿಸೋದಕ್ಕೆ ಬದಲಾಗಿ ಅವ್ರೇನು ಮಾಡಬೇಕು, ಅಲ್ಲಿ ಆಟ ಪಾಠ ಊಟ ಇತ್ಯಾದಿ ಇತ್ಯಾದಿಗಳನ್ನು ಮಾಡಿ ಎಂಜಾಯ್ ಮಾಡ್ಕೊಂಡು ಭಾಳ ಸುಸ್ತಾಗಿ ಮನೆಗೆ ಬರಬೇಕು. ಸುಸ್ತಾಗಿ ಮನೆಗೆ ಬಂದು ಅವ್ರು ಪ್ರೇಯರು ಮಾಡೋಂಗಿಲ್ಲ, ಬೈಬಲ್ ಓದೋಂಗಿಲ್ಲ, ಸುಮ್ಮನೆ ಮಲ್ಕೋಬೇಕು. ಆ ರೀತಿಯಾಗಿ ನೀವು ಅವ್ರ ಮನಸ್ಸುಗಳನ್ನು ಬ್ಯುಸಿ ಮಾಡಿರಿ. ಅವ್ರ ಆತ್ಮೀಕವಾದ ಅನ್ಯೂನ್ಯತೆಯಲ್ಲಿ ಸೇರಿ ಬಂದಾಗ ಅವರು ಜೋಕ್ಗಳನ್ನ ಮಾಡಿಕೊಂಡು, ಚಾಡಿ ಮಾತುಗಳನ್ನ ಹೇಳ್ಕೊಂಡು, ಹರಟೆಗಳ ಮಾತುಗಳನ್ನ ಆಡಿಕೊಂಡು, ದೂಷಣೆ ಮಾತುಗಳನ್ನ ಆಡ್ತಾ, ಇತರರ ಕುರಿತು ಮಾನ ಮರ್ಯಾದೆ ಇಲ್ಲದೆ ಇರೋ ಹಾಗೆ ಕೇವಲವಾಗಿ ಮಾತಾಡುತ್ತಾ ಇರೋ ಹಂಗೆ ಅವ್ರಿಗೆ ನೀವು ಅವಕಾಶ ಮಾಡಿಕೊಡ್ರಿ. ಅಲ್ಲಿಯೇ ಅವರು ಹಿಂತಿರುಗುವಾಗ, ಅಲ್ಲಿಂದ ಅಂದರೆ ಆಲಯದಿಂದ ಹಿಂತಿರುಗುವಾಗ ಅವರು ಅಪರಾಧ ಪ್ರಜ್ಞೆಯಿಂದ ಮತ್ತು ಆತ್ಮೀಯ ಅನ್ಯೂನ್ಯತೆಯನ್ನು ಬಯಸದೆ ಅವರು ಯಾಕಾದ್ರೂ ನಾನು ಚರ್ಚೆಗೆ ಬರ್ತೀನೋ, ನಾನು ಚರ್ಚೆಗೆ ಬರೋದೇ ಬೇಡ ಅಂತ ಅಂದ್ಕೊಂಡು ಅವ್ರು ಹಾಗೆ ವಾಪಸ್ ಹೊರಟೋಗ್ಬೇಕು. ಇನ್ನೊಂದು ಸರಿ ಅವ್ರು ಹೊಳ್ಳಿ ಚರ್ಚೆಗೆ ಬರಬಾರ್ದು. ಆ ರೀತಿಯಾಗಿ ನೀವು ಏನು ಮಾಡಿರಿ, ಅಲ್ಲಿ ಸೀನ್ಗಳನ್ನ ಕ್ರಿಯೇಟ್ ಮಾಡಿರಿ. ಆಮೇಲೆ ತಮ್ಮ ತಲಾಂತು ದೈಹಿಕ ಶ್ರಮ ಐಶ್ವರ್ಯಗಳಲ್ಲಿ ಹೆಚ್ಚಳ ಪಡ್ತಾ ಕ್ರಿಸ್ತ ಯೇಸುವಿನಿಂದ ಬರುವ ಶಕ್ತಿಯನ್ನು ಬಯಸದೇ ಇರಲಿ. ತಮ್ಮ ಕೆಲಸ ಕಾರ್ಯಗಳನ್ನೇ ಶ್ರೇಷ್ಠವೆಂದೆಣಿಸಿ ಕುಟುಂಬ ವರ್ಗ ಸ್ನೇಹಿತರಿಗೆ ಸಮಯವನ್ನು ಕೊಡದೆ ಸ್ವಾರ್ಥಿಗಳಾಗಿ ಒಣ ಪ್ರತಿಷ್ಠೆಯಿಂದ ಜೀವಿಸುವಂತೆ ಮಾಡ್ರಿ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ಲೂಸಿಫರ್ ತನ್ನ ಎಲ್ಲ ಕುಟಿ ದೇವಗಳಿಗೆ ಅಥವಾ ದೇವ ಪಿಶಾಚಿ ಅಂತ ಏನು ಕರಿತೀವಲ್ಲ ಅವಕ್ಕೆ ಹೇಳ್ತಾ ಇದ್ದಾನೆ. ಆಮೇಲೆ ಹಣವೇ ಮುಖ್ಯ ಅಂತ ಹೇಳಿ ಜನ ಏನು ಮಾಡಬೇಕು, ಹಣದ ಹಿಂದೆ ಓಡಬೇಕು, ಹಣದಿಂದ ಓಡಬೇಕು, ಹಣನೇ ಮುಖ್ಯ ಅಂತ ದುಡಿತಾ ಇರಬೇಕು, ಆರೋಗ್ಯದ ಕಡೆ ಗಮನ ಹರಿಸಬಾರ್ದು. ಆಮೇಲೆ ಏನು ಮಾಡಬೇಕು, ಆರೋಗ್ಯ ಕೆಟ್ಟು ಹೋಗಬೇಕು. ಅವ್ರ ಆರೋಗ್ಯ ಕೆಟ್ಟು ಹೋದ್ಮೇಲೆ ಮುಪ್ಪಿನ ಕಾಲದಲ್ಲಿ ಅವ್ರು ಏನು ಯೌವನ ಕಾಲದಲ್ಲಿ ದುಡ್ದು ಗೂಡ್ಸಿಟ್ಕೊಂಡಿದ್ದಾರೋ ಆ ಹಣನೆಲ್ಲವನ್ನು ಅವರು ಆರೋಗ್ಯವನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ಖರ್ಚು ಮಾಡಬೇಕು. ಮೊದಲು ಆರೋಗ್ಯವನ್ನು ಕೇರ್ ಮಾಡದೆ ದುಡಿಬೇಕು, ದುಡ್ದು ಕೂಡಿಸಿಟ್ಟಿದ್ದನ್ನು ಮತ್ತು ಆರೋಗ್ಯವನ್ನು ಕೊಂಡ್ಕೊಳ್ಳೋದಕ್ಕೆ ಅಥವಾ ಆರೋಗ್ಯವನ್ನು ಹೊಂದಿಕೊಳ್ಳೋದಕ್ಕೆ ಖರ್ಚು ಮಾಡಬೇಕು. ಆ ರೀತಿಯಾಗಿ ನೀವು ಮಾಡಿರಿ. ಹೀಗೆ ಮಾಡಿದ್ರೆ ನಮ್ಮ ಗುರಿಯನ್ನು ನಾವು ಮುಟ್ತೇವೆ. ಯೇಸು ಸ್ವಾಮಿ ಕಡೆಗೆ ಏನಾಗೋದಿಲ್ಲ, ಜನ ಆಕರ್ಷಿತರಾಗೋದಿಲ್ಲ, ಸತ್ಯವನ್ನು ತಿಳ್ಕೊಳ್ಳೋದಿಲ್ಲ. ಸತ್ಯವನ್ನು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಸತ್ಯವು ಮಾರ್ಗವು ಜೀವವೂ ಆಗಿರುವಂಥ ದೇವರನ್ನು ಅವ್ರು ತಿಳ್ಕೊಳ್ಳೋದಿಲ್ಲ, ಅವರು ಜೀವ ಬುಗ್ಗೆಯನ್ನು ಸೇರೋದಿಲ್ಲ, ಅವರು ನಿತ್ಯ ಜೀವವನ್ನು ಹೊಂದೋದಿಲ್ಲ. ನಾವು ನಮ್ಮ ಪ್ಲ್ಯಾನ್ಗಳಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ಲೂಸಿಫರ್ ಏನು ಮಾಡ್ತಾನೆ, ಒಂದು ಮೀಟಿಂಗ್ನ ಕರೆದು ಎಲ್ಲ ವಿಚಾರಗಳನ್ನು ಹೇಳ್ತಾನೆ. ಮೈ ಡಿಯರ್ ಚರ್ಚ್, ಇಂದು ಬಹಳಷ್ಟು ಸಭಿಕರು ಈ ಸೈತಾನನ ಕುತಂತ್ರಗಳಲ್ಲಿ ಏನಾಗಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಸೊ ಇವತ್ತು ಪ್ರಾಮಾಣಿಕವಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಯಾಕೆ ಅಂತ ಹೇಳಿದ್ರೆ ಅನೇಕ ಸಾರಿ ನಾವು ಸಭೆಗೆ ಜನರು ಬಂದಾಗ ಅವ್ರನ್ನ ಕೇಳ್ತೀವಿ, ಎಲ್ಲಿ ನಿಮ್ಮ ಯಜಮಾನರಲ್ಲಿ, ಬರೀ ಸ್ತ್ರೀಯರು ಬಂದಿರ್ತಾರೆ, ಕೇಳ್ತೀವಿ ಎಲ್ಲಿ ನಿಮ್ಮ ಯಜಮಾನರು ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಅವ್ರು ಬ್ಯುಸಿ ಇದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ. ಸ್ತ್ರೀಯರನ್ನು ಅಥವಾ ಪುರುಷರನ್ನು ಎಲ್ಲಿ ನಿಮ್ಮ ಹೆಂಡತಿಯರು ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಅವರು ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಥವಾ ಬ್ಯುಸಿ ಇದ್ದಾರೆ, ಅಡುಗೆ ಕೆಲಸ, ಇನ್ನೊಂದು ಕೆಲಸ, ಮತ್ತೊಂದು ಕೆಲಸ. ಮಕ್ಕಳು ಯಾಕೆ ಬಂದಿಲ್ಲ? ಮಕ್ಕಳು ಅವ್ರು ಬ್ಯುಸಿ ಇದ್ದಾರೆ, ಟ್ಯೂಷನ್ಗೆ ಹೋಗಿದ್ದಾರೆ, ಅವ್ರು ಕಾಲೇಜ್ಗೆ ಹೋಗಿದ್ದಾರೆ, ಸ್ಕೂಲ್ಗೆ ಹೋಗಿದ್ದಾರೆ, ಅಥವಾ ಎಕ್ಸ್ಟ್ರಾ ಕ್ಲಾಸ್ ಇದೆ ಅಥವಾ ಸ್ಪೆಷಲ್ ಕ್ಲಾಸ್ ಇದೆ, ಟ್ಯೂಷನ್ಗೆ ಹೋಗಿದ್ದಾರೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಕುಟುಂಬ ಪ್ರಾರ್ಥನೆಯಲ್ಲಿ ಮಕ್ಕಳು ಎಲ್ಲಿ ಅಂತ ಕೇಳಿದ್ರೆ ಮಕ್ಕಳಿಲ್ಲ, ಟ್ಯೂಷನ್ಗೆ ಹೋಗಿದ್ದಾರೆ. ಗಂಡ ಎಲ್ಲಿ, ಇನ್ನೂ ಕೆಲಸದಿಂದ ಬಂದಿಲ್ಲ. ಬ್ಯುಸಿ ಅಂದರೆ ನೀವು ಕೆಲಸಕ್ಕೆ ಹೋಗಬಾರ್ದು, ಟ್ಯೂಷನ್ಗೆ ಹೋಗಬಾರ್ದು ಅಥವಾ ಎಜುಕೇಷನ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಪ್ರಿಯ ದೇವಜನರೇ, ದಯಮಾಡಿ ತಪ್ಪಾಗಿ ತಿಳ್ಕೊಬೇಡಿ. ಆದರೆ ನಾನು ಹೇಳ್ಲಿಕ್ಕೆ ಬರ್ತಾ ಇರೋವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ,
ಸೈತಾನನು ಇವತ್ತು ಜನರನ್ನು ದೇವರ ವಾಕ್ಯದ ಕಡೆಗೆ ಅವ್ರ ಗಮನ ಹರಿಸದೆ, ದೇವರ ಸತ್ಯೋಪದೇಶವನ್ನು ಕೇಳದೆ, ಅವರು ಯಾವಾಗಲೂ ತಮ್ಮ ಜೀವಿತದಲ್ಲಿ ಬ್ಯುಸಿಯಾಗಿರೋ ಹಾಗೆ ಅವರನ್ನು ಏನು ಮಾಡಿದ್ದಾನೆ, ಇಟ್ಟಿದ್ದಾನೆ. ಇವತ್ತು ತುಂಬ ಜನ, ಮೆನಿ ಆರ್ ಆಲ್ವೇಸ್ ರೆಡಿ ಟು ಸಿ ದೇರ್ ಫೇಸ್ ಇನ್ ದ ಫೇಸ್ಬುಕ್ ಬಟ್ ನಾಟ್ ಇನ್ ದಿಸ್ ಹೋಲಿ ಬುಕ್. Many they are busy in WhatsApp but they doesn't know what is happening in their life. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಮೊಬೈಲ್ ಚಾರ್ಜ್ಗಳನ್ನು ಹಾಕೋದನ್ನು ನಾವು ಮರೆಯೋದಿಲ್ಲ ಅಲ್ಲ, ನಾವು ಮೊಬೈಲ್ ಚಾರ್ಜ್ ಹಾಕೋದಕ್ಕೆ ಮರೆಯದೆ ಮೊಬೈಲ್ ಚಾರ್ಜ್ನ ಮಾಡ್ತೀವಿ. ಅದೇ ಥರ ನಮ್ಮ ಆತ್ಮಿಕ ಜೀವಿತ ಚಾರ್ಜ್ ಆಗ್ತಾ ಇದೆನಾ ಇಲ್ವಾ, ಕ್ರಿಸ್ತನೆಂಬ ಆ ಜೀವ ಬುಗ್ಗೆಯಿಂದ ನಾವು ಬಲವನ್ನು ಹೊಂದುತ್ತಾ ಇದ್ದೀವಾ ಇಲ್ವಾ ಅಂತ ಹೇಳಿ ಇವತ್ತು ಎಷ್ಟೋ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಮ್ಮಲ್ಲಿ ಬಹಳಷ್ಟು ಜನ ಈ ಇಂಟರ್ನೆಟ್ಟಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಆದರೆ ಈ ಬಹಳ ಅಮೂಲ್ಯವಾಗಿರುವಂಥ ಈ ಸ್ಪಿರಿಚುವಲ್ ನೆಟ್ಟಲ್ಲಿ ಬರೋದಕ್ಕೆ ನಾವು ಮನಸ್ಸು ಮಾಡ್ತಾ ಇಲ್ಲ. ಆ ದಿವಸ ದೇವರು ಪೇತ್ರನಿಗೆ ಹೇಳ್ದ, ಪೇತ್ರನೇ ಕಮ್ ಔಟ್ ಫ್ರಮ್ ದ ನೆಟ್. ನೀನೇನು ಮಾಡು, ಆ ನೆಟ್ಟನ್ನು ಅಂದರೆ ಆ ಬಲೆನ ಬಿಟ್ಟು ಬಾ, ನನ್ನನ್ನು ಹಿಂಬಾಲಿಸು ಅಂತ ಹೇಳ್ದ. ಇವತ್ತು ನಾವು ಲೋಕದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ದೇವರು ಇವತ್ತು ನನಗೂ ನಿಮಗೂ ಕರೀತಾ ಇದ್ದಾನೆ, ಕಮ್ ಔಟ್ ಫ್ರಮ್ ದ ನೆಟ್, ಕಮ್ ಔಟ್ ಫ್ರಮ್ ದ ಇಂಟರ್ನೆಟ್. ಇವತ್ತು ನಾವೆಲ್ಲ ಇಂಟರ್ನೆಟ್, ಅಂತರ್ಜಾಲ ಅನ್ನುವಂಥ ಆ ಮೋಸದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅಂತರ್ಜಾಲವನ್ನು ಬಳಸೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದನ್ನು ಎಷ್ಟು ಮಿತವಾಗಿ ಬಳಸಬೇಕು, ಎಷ್ಟು ಅಗತ್ಯವಾಗಿ ಬಳಸಬೇಕು ಅಷ್ಟಕ್ಕೆ ಮಾತ್ರ ಅದನ್ನು ಬಳಸಿ. ಆದರೆ ಆ ಇಂಟರ್ನೆಟ್ ಅದು ನಮ್ಮನ್ನು ಏನು ಮಾಡಬಾರ್ದು, ಅದು ದೇವರಿಂದ ನಮ್ಮನ್ನು ದೂರ ಮಾಡಬಾರ್ದು, ನಮ್ಮ ಆತ್ಮಿಕ ಜೀವಿತವನ್ನು ಕುಂಠಿತಗೊಳಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಸೈತಾನ ತುಂಬ ಬುದ್ಧಿವಂತನಾಗಿ ಆತನ ಏನು ಮಾಡ್ತಾ ಇದ್ದಾನೆ, ನಮ್ಮ ಮನಸ್ಸುಗಳನ್ನು, ನಮ್ಮ ಹೃದಯಗಳನ್ನು ಆತನ ಏನು ಮಾಡ್ತಾ ಇದ್ದಾನೆ, ಲೋಕದ ಕಡೆಗೆ ಆತನ ಸೆಳೀತಾ ಇದ್ದಾನೆ. ಲೋಕದ ಎಲ್ಲ ಥರವಾದಂಥ ಆಕರ್ಷಗಳಲ್ಲಿ ಆತ ನಮ್ಮನ್ನು ಸೆಳೆದು ನಾವು ದೇವರ ವಾಕ್ಯದ ಕಡೆಗೆ ಧ್ಯಾನ ಮಾಡೋದಕ್ಕಾಗಲಿ, ಆರಾಧನೆ ಮಾಡೋದಕ್ಕಾಗಲಿ, ಪ್ರಾರ್ಥನೆ ಮಾಡೋದಕ್ಕಾಗಲಿ, ಕುಟುಂಬ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ, ಹಾಡೋದು, ಧ್ಯಾನ ಮಾಡೋದು ಇತ್ಯಾದಿ ಇತ್ಯಾದಿ ಅನೇಕ ಎಷ್ಟೋ ಅದ್ಭುತವಾದಂಥ ವಿಷಯಗಳು ಆದಿ ಕ್ರೈಸ್ತ ಸಭೆಯಲ್ಲಿ ಎಷ್ಟು ಅದ್ಭುತವಾದಂಥ ಅಥವಾ ಎಷ್ಟು ಆತ್ಮಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ಜನರು ನಿರತರಾಗಿದ್ದರು. ಬಟ್ ಇವತ್ತು ಸೈತಾನ ಅವೆಲ್ಲವುಗಳಿಂದ ನಮ್ಮನ್ನು ದೂರ ಮಾಡಿ, ನಾವು ಕುಂತರೂ ಮೊಬೈಲ್, ನಿಂತರೂ ಮೊಬೈಲ್, ಮಲಗಿದ್ರು ಮೊಬೈಲ್, ಎದ್ರು ಮೊಬೈಲ್, ಮೊಬೈಲ್ ಇಲ್ಲ ಅಂದರೆ ಜೀವನನೇ ಇಲ್ಲ, ಇಂಟರ್ನೆಟ್ ಇಲ್ಲ ಅಂತ ಹೇಳಿದ್ರೆ ಜೀವನನೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಾವು ಜೀವಿಸ್ತಾ ಇದ್ದೀವಿ. ಇವತ್ತು ಮೊದಲೆಲ್ಲ ನಾವು ಅಟ್ಲೀಸ್ಟ್ ಹಣವನ್ನು ಅಥವಾ ರೂಪಾಯಿಗಳನ್ನು, ನೋಟ್ಗಳನ್ನು ತೆಗೆದುಕೊಂಡು ಓಡಾಡ್ತಾ ಇದ್ವಿ. ಇವಾಗ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಅದು ಸಮಸ್ಯೆನೇ. ಯಾಕಂದರೆ ಫೋನ್ಪೇ, ಗೂಗಲ್ ಪೇ, ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಕಷ್ಟ. ಪ್ರಿಯರೇ, ಇಷ್ಟು ಲೋಕ ಮುಂದೆ ಹೋಗಿದೆ ಅಂತ ಹೇಳಿದ್ರೆ ಸೈತಾನ ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಬಿಸಿ ಅಂತೇಳಿ ಬ್ಯುಸಿ ಲೈಫ್ ಆಗಿ ಟರ್ನ್ ಮಾಡಿಬಿಟ್ಟಿದ್ದಾನೆ. ಯು ನೋ ವಾಟ್ ಇಸ್ ಬಿಸಿ ಅಂದರೆ ಏನು? BUSY, ಬೀಯಿಂಗ್ ಅಂಡರ್ ಸೈಟನ್ಸ್ ಯೋಕ್. ಅಂದರೆ ನಾವು ಸೈತಾನನ ನೊಗದ ಅಡಿಯಲ್ಲಿ ಸಿಕ್ಕಾಕೊಳ್ಳೋದು ಅಥವಾ ಸೈತಾನನ ನೊಗದ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು. ಸೊ ಹೀಗಾಗಿ ಇವತ್ತು ಲೋಕದಲ್ಲಿ ಭಾಳಷ್ಟು ಜನರು ಸೈತಾನನ ನೊಗದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಹೀಗೆ ಸೈತಾನನ ನೊಗದ ಅಡಿಯಲ್ಲಿ ಸಿಕ್ಕಾಕೊಂಡು ನಾನಾ ಥರವಾದಂಥ ಸಾಲ ಸೋಲಗಳನ್ನು ಮಾಡಿಕೊಂಡು ಇವಾಗ ನೋಡಿ, ನೀವು ಅಡ್ವರ್ಟೈಸ್ಗಳನ್ನೆಲ್ಲ ನೋಡಿರ್ಬೋದು. ಇವಾಗ ಫ್ರೀಯಾಗಿ ಮೊಬೈಲ್, ನೀವೇನು ಅಡ್ವಾನ್ಸ್ ಕಟ್ಟಬೇಕಾಗಿಲ್ಲ ಅಥವಾ ನೀವೇನು ಪೂರ್ತಿ ಹಣ ಒಂದೇ ಸಾರಿ ಕೊಟ್ಟು ತೊಗೋಬೇಕಾಗಿಲ್ಲ. ಮೊಬೈಲ್ ಆಗಿರ್ಬೋದು, TV ಆಗಿರ್ಬೋದು, ಯಾವುದೇ ವಸ್ತುಗಳನ್ನ ತೊಗೊಳ್ರಿ, ನೀವೇನು ಪೂರ್ತಿ ಹಣ ಕೊಡಬೇಕಾಗಿಲ್ಲ. ಸಾಲ ಕೊಡ್ತೀವಿ, ಮನೆಗೆ ಬಂದು ಸಾಲ ಕೊಡ್ತಾ ಇದ್ದಾರೆ ಇವತ್ತು ಲೋಕದಲ್ಲಿ. ಬ್ಯಾಂಕ್ಗಳವರು ಮನೆಗೆ ಬಂದು ಸಾಲ ಕೊಡ್ತಾ ಇದ್ದಾರೆ, ಹುಡುಕೊಂಡು ಬಂದು ಸಾಲ ಕೊಡ್ತಾ ಇದ್ದಾರೆ. ದಿನಕ್ಕೆ 28 ಕರೆ ಮಾಡ್ತಾ ಇದ್ದಾರೆ, ನಿಮ್ಗೆ ಸಾಲ ಬೇಕಾ. ಸರಿ, ಹೀಗೆ ಪದೇ ಫೋನ್ ಮಾಡ್ತಾ ಇದ್ದಂಥ ಒಂದು ಕರೆ ಅಂದರೆ ನಂಗೆ ಬರ್ತಾ ಇತ್ತು. ನಾನು ಕೇಳಿದೆ, ಯಾಕಪ್ಪ ನಾನು ಸಂತೋಷವಾಗಿ ಜೀವನ ಮಾಡೋದು ನಿಂಗೆ ಇಷ್ಟ ಇಲ್ವಾ ಅಂತ. ಪ್ರಿಯರೇ, ಅವ್ರು ಹೇಳ್ತಾ ಇದ್ರು, ನೀವು ಸಂತೋಷವಾಗಿ ಜೀವನ ಮಾಡಿ ಅಂತಲೇ ಸಾಲ ಕೊಡ್ತಾ ಇದ್ದೀವಿ ರೀ, ಬನ್ನಿರಿ ಸಾಲ ತೊಗೊಳ್ರಿ. ನಾನು ಹೇಳಿದೆ, ಸಂತೋಷವಾಗಿ ಜೀವನ ಮಾಡೋದಕ್ಕೆ ಸಾಲ ಮಾಡಿದ್ರೆ ಅಲ್ಲಿಗೆ ಮುಗಿದೋಯ್ತು ನಮ್ಮ ಸಂತೋಷ, ನಮ್ಮ ನೆಮ್ಮದಿ ಅಂತೇಳಿ. ಪ್ರಿಯ ದೇವರ ಮಕ್ಕಳೇ, ಸೈತಾನನು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ?
ಬಹಳ ಬಹಳ ಬ್ಯುಸಿಯಾಗಿರೋ ಹಾಗೆ ಮಾಡ್ತಾ ಇದ್ದಾನೆ. ಸೊ ಇವತ್ತು ಈ ಬ್ಯುಸಿ ಲೈಫಿಂದಾಗಿ ಎಷ್ಟೋ ಜನ ಶಾಂತಿ, ಸಮಾಧಾನ, ಸಂತೋಷವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಎಷ್ಟೊಂದು ಕುಟುಂಬಗಳನ್ನು ನೋಡುವಾಗ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಅಜ್ಜಿ ತಾತ, ಈ ಕುಟುಂಬದ ಅನ್ಯೂನ್ಯತೆ, ಈ ಬಾಂಧವ್ಯ, ಈ ಒಂದು ಆ ಒಂದು ಸಂತೋಷ ಇವತ್ತು ಕಣ್ಮರೆಯಾಗಿ ಹೋಗ್ಬಿಟ್ಟಿದೆ. ಇವತ್ತು ಪಕ್ಕದಲ್ಲೇ ಮಲಗಿರ್ತೇವೆ, ಆದಾಗ್ಯೂ ಇವತ್ತು ನಮ್ಮದು ಹುಟ್ಟಿದ ದಿನ ಅಂತ ಗೊತ್ತಿರುತ್ತೆ, ಹೆಂಡತಿಗೆ ಗೊತ್ತಿರುತ್ತೆ. ಹೆಂಡತಿ ಏನು ಮಾಡ್ತಾಳೆ, ಮೆಸೇಜ್ ಕಳಿಸ್ತಾಳೆ ಹ್ಯಾಪಿ ಬರ್ಡೇ ಅಂತ. ಪಕ್ಕದಲ್ಲೇ ಮಲ್ಕೊಂಡಿರೋಂಥ ಗಂಡ ಹೆಂಡತಿಗೆ ಪಕ್ಕದಲ್ಲೇ ಮೆಸೇಜ್ ಕಳಿಸ್ತಾನೆ ಹ್ಯಾಪಿ ಬರ್ಡೇ ಅಂತ ಹೇಳಿ. ಅಂಥ ಪರಿಸ್ಥಿತಿಗೆ ಇವತ್ತು ನಾವು ಬಂದು ನಿಂತಿದ್ದೇವೆ ಪ್ರಿಯರೇ. ಇವತ್ತು ಮಕ್ಕಳಾಗಲಿ, ತಂದೆ ತಾಯಿಗಳಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಸಮಯ ಇಲ್ಲ. ಎಲ್ಲರೂ ಅವರವರ ಮೊಬೈಲ್ ಫೋನ್ಗಳಲ್ಲಿ ಬ್ಯುಸಿಯಾಗಿರ್ತಾರೆ. ನಾನಾ ಥರವಾದಂಥ ಚಟುವಟಿಕೆಗಳನ್ನು ನೋಡೋದು ಇತ್ಯಾದಿ ವೀಕ್ಷಿಸೋದ್ರ ಮೂಲಕವಾಗಿ. ಸೊ ಹೀಗಿರುವಾಗ ಸೈತಾನನ ದಾಸತ್ವದಲ್ಲಿ ಇವತ್ತು ಮನುಷ್ಯ ಸಿಕ್ಕಾಕೊಂಡಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಸತ್ಯವೇದವನ್ನು ನನ್ನೊಂದಿಗೆ ಎಫೆಸದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿರಿ. ಎಫೆಸದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 27ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಇವತ್ತು ನಮಗೆ ಎಚ್ಚರಿಸ್ತಾ ಇದೆ. ಈ ದಿನದ ಈ ಜೀವ ಬುಗ್ಗೆ ಅನ್ನುವಂಥ ಈ ಶೀರ್ಷಿಕೆ ಅಡಿಯಲ್ಲಿ ಬ್ಯುಸಿ ಲೈಫ್ ಅನ್ನುವಂಥ ಈ ಒಂದು ಸಂದೇಶವನ್ನು ನೀವು ಕೇಳ್ತಾ ಇದ್ದೀರಾ. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ಸ್ಮರಣ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ವಿಷಯದಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಟಿದ್ದೇವೆ? ಸೈತಾನನ ಮಾತನ್ನು ಕೇಳಿ ನೀವು ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ? ಸೈತಾನನ ಮಾತನ್ನು ನೀವು ಗಮನಕ್ಕೆ ತೆಗೆದುಕೊಂಡು ನೀವು ಎಲ್ಲ ಸಮಯದಲ್ಲಿ ಮೊಬೈಲ್ ಫೋನ್ಗಳಲ್ಲಿ ಅಥವಾ ಇಂಟರ್ನೆಟ್ಗಳಲ್ಲಿ ಬ್ಯುಸಿ ಆಗಿದ್ದೀರಾ? ಅಥವಾ ಬರೀ ನ್ಯೂಸ್ಗಳನ್ನು ಅಥವಾ ಧಾರಾವಾಹಿಗಳನ್ನು ಇತ್ಯಾದಿ ಟಿ ವಿ ಚಾನಲ್ಗಳನ್ನು ನೋಡಿಕೊಂಡು ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದ್ದೀರಾ? ದೇವವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ, ಸಮಯವನ್ನು ವ್ಯರ್ಥವಾಗಿ ಕಳೆದುಕೋಬೇಡ್ರಿ. ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದು ಬಹು ಬೆಲೆ ಇಳಿದು ಎಂಬುದಾಗಿ ಎಣಿಸ್ರಿ ಎಂಬುದಾಗಿ ಭಕ್ತನಂತ ಪೌಲನು ತನ್ನ ಸಭೆಗೆ ಆತನ ಎಚ್ಚರಿಕೆ ಕೊಡುವಂಥವನಾಗಿದ್ದಾನೆ. ಪ್ರಿಯ ದೇವಜನರೇ, ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ದೇವದಿಂದ ದಂಡಿಸಲ್ಪಟ್ಟಂಥ ಅಥವಾ ದೇವದಿಂದ ಬಂಧಿಸಲ್ಪಟ್ಟಂಥ ಅನೇಕ ವ್ಯಕ್ತಿಗಳನ್ನು ಆತನು ಸ್ವಸ್ಥ ಮಾಡೋದ್ರ ಮೂಲಕವಾಗಿ ಅವರ ದೇಹದಲ್ಲಿದ್ದಂಥ ಆ ದೇವವನ್ನು ಬಿಡಿಸಿ ಓಡಿಸಿದನು. ಪ್ರಿಯರೇ, ಆ ಮೂಲಕವಾಗಿ ಅವರಿಗೆ ಶಾಂತಿ, ಸಮಾಧಾನ, ಸಂತೋಷವನ್ನು ಆತನು ಕೊಟ್ಟನು. ಪ್ರಿಯ ದೇವರ ಮಕ್ಕಳೇ, ಈ ಸಂದೇಶವನ್ನು ಕೇಳ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ನೀವು ಸೈತಾನನ ಈ ಥರವಾದಂಥ ಮೋಸ ಕೃತ್ಯಗಳಿಂದ ಅಥವಾ ಕುತಂತ್ರಗಳಿಂದ ಬಂಧಿಸಲ್ಪಟ್ಟಿರೋ ಪಕ್ಷಕ್ಕೆ ಹಿಂದೆ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಿರಿ. ಒಂದು ಸಣ್ಣ ಕೆಲಸವನ್ನು ನೀವು ಮಾಡಿರಿ. ಏನಂತ ಹೇಳಿದ್ರೆ, ನೀವೊಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳ್ರಿ. ನಿಮ್ಮ ಬಲಹೀನತೆಗಳು ಏನು ಅನ್ನೋದನ್ನು ಆ ಕಾಗದದ ಮೇಲೆ ಬರೆಯಿರಿ. ಆ ಕಾಗದದ ಮೇಲೆ ಬರೆದು ಆ ಕಾಗದದಲ್ಲಿರುವಂಥ ವಿಷಯಗಳಿಗಾಗಿ ದೇವರನ್ನು ಪ್ರಾರ್ಥಿಸ್ರಿ. ದೇವರೇ, ಈ ಥರವಾದಂಥ ಸೈತಾನನ ಕುತಂತ್ರಗಳಿಂದ ನನ್ನನ್ನು ರಕ್ಷಿಸು ಎಂಬುದಾಗಿ ನೀವು ಪ್ರಾರ್ಥಿಸುವಾಗ, ಮೊಣಕಾಲೂರಿ ಕಣ್ಣೀರಿಟ್ಟು ನೀವು ಬೇಡುವಾಗ ಖಂಡಿತವಾಗಿ ಆತ ನಿಮಗೆ ರಕ್ಷಿಸಿ ನಿಮಗೆ ಶಾಂತಿಯನ್ನು, ಸಮಾಧಾನವನ್ನು ಆತನು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಬನ್ನಿ, ಹಾಗಾದರೆ ನಾವು ಈಗ ಈ ಒಂದು ಸಂದೇಶವನ್ನು ಪ್ರಾರ್ಥನೆಯೊಂದಿಗೆ ನಾವು ಮುಕ್ತಾಯ ಮಾಡೋಣ. ಪ್ರಾರ್ಥಿಸುವ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ದೇವರೇ, ನಾವು ಈ ಲೋಕದಲ್ಲಿ ಸೈತಾನನ ಒಂದು ನೊಗದಲ್ಲಿ ಸಿಕ್ಕಿ ಹಾಕಿಕೊಂಡು ನರಳ್ತಾ ಇದ್ದೇವೆ. ಈ ಸಂದೇಶವನ್ನು ಕೇಳುವಂಥ ಯಾವ ನಿನ್ನ ಮಕ್ಕಳು ಕಷ್ಟ, ಸಮಸ್ಯೆ, ಸಂಕಟದಲ್ಲಿ ಸೈತಾನನ ನೊಗದಲ್ಲಿ ಗೊತ್ತಿಲ್ಲದೇ ಸಿಕ್ಕಾಕೊಂಡಿದ್ದಾರೋ ದೇವರೇ, ಅಂಥವರೆಲ್ಲರನ್ನ ನೀನು ಮುಟ್ಟಿ ಸ್ವಸ್ಥಪಡಿಸಿ ಬೇರೆಯವ್ರಿಗೆ ಬೇಕಂತ ಸಮಾಧಾನ, ಆದರಣೆಯನ್ನು ಕೊಟ್ಟು ನಿನ್ನ ಕಡೆಗೆ ಅವರು ಬರುವಂತೆ ಅವರಿಗೆ ಕೃಪೆ ತೋರಿಸೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಕರ್ತ. ಆಮೇನ್. ಆತ್ಮೀಯ ದೇವಜನರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.